ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕಮಲಾಬಾಯಿ ಅಂತ. ವಿಡಿಯೋ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ನಿಮಗೆ ಎಲ್ಲರಿಗೂ. ಏನಪ್ಪ ಅಂದರೆ ಇದು ಮಕ್ಕಳಿಗೆ ಯೂಸ್ ಮಾಡ್ತಾರೆ. ಇದು ಗಂಗೆ ಅಂಗಡಿಯಲ್ಲಿ ಸಿಗುತ್ತೆ. ಜಾಜ್ಕಾಯಿ ಮಾಚ್ಕಾಯಿ ಅಂತ ಹೇಳಿದ್ರೆ ಕೊಡ್ತಾರೆ. ಈಗಿನ ಕಾಲದಲ್ಲಿ ಇದನ್ನು ಯೂಸ್ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಇದು ಅಜ್ಜಿ ಮುತ್ತಜ್ಜಿ ಕಾಲದಿಂದಲೂ ಇದು ನಮ್ಮ ಮನೆ ಕಡೆ ಎಲ್ಲರೂ ಯೂಸ್ ಮಾಡ್ತಾರೆ. ನಾವು ಕೂಡ ಇದನ್ನು ಯೂಸ್ ಮಾಡ್ತಾನೇ ಇದ್ದೀರಿ. ನನ್ನ ಮಗಳಿಗೆ ಈಗ 12 ತಿಂಗಳಾಗ್ತದೆ ನಡೀತಾ ಇದೆ. ಆದ್ರೂ ನಾವು ಸ್ನಾನ ಮಾಡೋವಾಗ, ಕೋಲ್ಡ್ ಆದಾಗ, ಈ ಜೀರ್ಣ ಏನಾದರೂ ಆಗಿಲ್ಲ ಅಂದರೆ ನಾವು ಇದನ್ನು ನನ್ನ ಎದೆ ಹಾಲಲ್ಲಿ ಇದನ್ನು ಕಲಿಸ್ಬಿಟ್ಟು ಸ್ವಲ್ಪ ಉಜ್ಜಿಬಿಟ್ಟು ಈ ರಸನ ಹಾಲಲ್ಲಿ ಬೆರೆಸಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ವಾರಕ್ಕೆ ಒಂದು ಸರಿ ನಾನು ಕೊಡ್ತೀನಿ ನನ್ನ ಮಗಳಿಗೆ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಹೊಸ್ದಾಗಿ ನೋಡೋರು, ಗೊತ್ತಿಲ್ಲದೆ ಇರೋರಿಗೆ ನಾನು ಇದನ್ನು ಹೇಳ್ತಾ ಇರೋದು. ಆಲ್ಮೋಸ್ಟ್ ಇದು ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ತಿಳ್ಕೊಂಡ್ರಲ್ಲ, ಈಗ ಸಿಂಪಲ್ ಆದ ಒಂದು ಟಿಫನ್ ಐಟಮ್ ನಾನು ಹೇಳ್ತೀನಿ. ಬ್ಯಾಚುಲರ್ ಕೂಡ ಮಾಡ್ಕೊಬೋದು. ಪಾಸ್ತಾನ ಎಲ್ಲರೂ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ. ಪಾಸ್ತಾನ ನೀರಲ್ಲಿ ಬಿಸಿ ಆದಮೇಲೆ ಕುದಿಯೋವಾಗ ಅದನ್ನು ಹಾಕಬೇಕು. ಪಾಸ್ತಾನ ಹಾಕೋವಾಗ ಸ್ವಲ್ಪ ಉಪ್ಪು, ಸ್ವಲ್ಪ ಆಯಿಲು ಹಾಕ್ಬಿಟ್ಟು ಈ ಥರ ಉದುರಾಗಿ ಬರುತ್ತೆ. ಪಾಸ್ತಾನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದು ಈರುಳ್ಳಿ 2 ತಗೊಂಡಿದ್ದೀನಿ, ಟೊಮೆಟೊ 2, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಟ್ಟೆ, ಧನಿಯಾ ಪುಡಿ, ಚಿಕನ್ ಮಸಾಲ, ಚಿಲ್ಲಿ ಪೌಡರು, ಆಯಿಲು, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಆಯಿಲ್ ಹಾಕಿದ್ದೀನಿ ಆಲ್ರೆಡಿ 2 ಸ್ಪೂನು. ಸಾರಿ ಫ್ರೆಂಡ್ಸ್, ನಾನು ಪಾಸ್ತಾ ಮಸಾಲ ಪೌಡರ್ ತಂದಿದ್ದೆ, ಇದರಲ್ಲಿ ಹಾಕಿಲ್ಲ. ಬೇಕಿದ್ದರೆ ಹಾಕ್ಕೊಳ್ಳಿ ಫ್ರೆಂಡ್, ನಾನು ಮರ್ತೋಗ್ಬಿಟ್ಟೆ, ಸಾರಿ. ಇದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿರೋದು ನಾನು. ಸ್ವಲ್ಪ ಬ್ರೌನ್ ಕಲರ್ ಹಸಿ ವಾಸನೆ ಹೋಗೋ ತನಕ ಈ ಥರ ಮಾಡ್ತಾ ಇರ್ಬೇಕು ಫ್ರೆಂಡ್ಸ್. ನಾನು ಮಾಡ್ತಾ ಇರೋದು ಒಂದಿಬ್ಬರಿಗಾಗೋ ಅಷ್ಟು. ಇದು ಆಲ್ಮೋಸ್ಟ್ ಬ್ಯಾಚುಲರ್ಸ್ ಎಲ್ಲರೂ ಮಾಡ್ಕೊಬೋದು ಫ್ರೆಂಡ್ಸ್. ತುಂಬ ಈಸಿಯಾಗಿರುತ್ತೆ ಇದು. ಈಗ ನಾನು ಟೊಮೆಟೊನ ಹಾಕ್ತಾಯಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಧನಿಯಾ ಪುಡಿ, ಚಿಕನ್ ಮಸಾಲ, ಖಾರ ಪುಡಿ ಇದನ್ನು ನಾನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಈ ಟೈಮಲ್ಲಿ ಪಾಸ್ತಾ ಪೌಡ್ರನ್ನ ಹಾಕ್ಕೊಳ್ಳಿ. ನಾನು ಇಲ್ಲಿ ತೋರಿಸಿಲ್ಲ, ಅದರಿಂದ ಹೇಳ್ತಾಯಿದ್ದೀನಿ. ಇವಾಗ ಮೊಟ್ಟೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಕೊನೆಯದಾಗಿ ಇದು ಹಾಕಿ ಕಲಿಸ್ತಾಯಿದ್ದೀನಿ ಫ್ರೆಂಡ್ಸ್. ಸಿಂಪಲಾದ ಪಾಸ್ತಾ ರೆಡಿ ಟು ಈಟ್. ನನ್ನ ಮಗ ಈಗ ಟೇಸ್ಟ್ ಮಾಡಿ ಹೇಳ್ತಾನಂತೆ. ನಿನ್ನೆ ನಾನು ಹೇಳಿದ್ನಲ್ವ, ಈಗ ಅವನು ಹೇಳ್ತಾನಂತೆ. ನೀವೇ ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆ ನಮ್ಮಮ್ಮ ಮಾಡಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್. ಇನ್ನೂ ಸ್ಕಿಪ್ ಮಾಡಿದಿರ ಕೊನೆಯದಾಗಿ ಅವನು ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾನೆ. ಹೋಗಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಇಲ್ಲಿ 2 ವರ್ಷದಿಂದ ಪಾನಿಪುರಿ ತಯಾರು ಮಾಡ್ತಾರೆ. ಎಲ್ಲ ಥರದ ಪಾನಿಪುರಿ ಸಿಗುತ್ತೆ. ತುಂಬಾ ಟೇಸ್ಟಾಗಿರುತ್ತೆ. ನಾವಿಲ್ಲಿ ಬಂದು ಪಾನಿಪುರಿ ತಿಂದುಬಿಟ್ಟು ಹೋಗ್ತೀರಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಹತ್ರ ಯಾರಾದರೂ ಇದ್ದರೆ ವೈಟ್ಫೀಲ್ಡ್ ಹತ್ರ ಬಂದು ತಿಂದುಬಿಟ್ಟು ಟೇಸ್ಟ್ ಮಾಡಿ ನೋಡಿ. ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ವೈಟ್ಫೀಲ್ಡ್ ಬಸ್ ಸ್ಟಾಪ್ ಹತ್ರ ಡ್ರೆಸ್ ಸರ್ಕಲ್ ಇರುತ್ತೆ, ಇನ್ನರ್ ಸರ್ಕಲ್ ಪಾರ್ಕ್ ಇರುತ್ತೆ, ಈ ಕಡೆ ರಿಲಯನ್ಸ್ ಫ್ರೆಶ್ ಇರುತ್ತೆ. ಲಾಂಗ್ ವಿಡಿಯೋದಲ್ಲೂ ನೋಡಿ, ಇದು ಶಾರ್ಟ್ ವಿಡಿಯೋ. ಲಾಂಗ್ ವಿಡಿಯೋದಲ್ಲೂ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಸಿಗೋಣ. ಬಾಯ್.